ಸಮಸ್ಯೆ ಇತ್ತು. ನಾನು ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ರಿಕವರಿ ಆಯ್ತು. ಇವಾಗ ತುಂಬಾ ಚೆನ್ನಾಗಿದ್ದೀನಿ. ಒಂದ್ ತಿಂಗಳಾಯ್ತು ನನ್ ಕೆಲಸ ಬಿಡಿಸಿ 3 ವಾರ ಬಂದೆ ನಾನು. 3 ವಾರ ನನ್ಗೆ ಒಳ್ಳೇದಾಗಿತ್ತು. ನನ್ಗೆ ಖುಷಿ ಅಂತಂದ್ರೆ ನನಗೆ ಕೆಲಸ ಸಿಕ್ಕಿತ್ತು ಸರ್. ನನ್ಗೆ ಅವರೇ ಫೋನ್ ಮಾಡಿದ್ದೆ ನನಗೆ ಕೆಲ್ಸಕ್ಕೆ ಬಾ ಅಂತ. ಕೈ ಕಾಲು ನೋವು, ಮೊಣಕಾಲು ನೋವು, ಅದು ಇದು ಮನೇಲಿ ಗಲಾಟಿ ಜಾಸ್ತಿ ಮಾಡ್ತಾ ಇದ್ದೆ. ಆ ಅಮ್ಮ ನನ್ನ ಒಂಚೂರು ಕೈ ಬಿಟ್ಟಿಲ್ಲ. ಇವಾಗ ಚೆನ್ನಾಗಿ ನೋಡ್ಕೊಂತ ಇದ್ದಾಳೆ, ಮುಂದಕ್ಕೂ ಚೆನ್ನಾಗಿ ನೋಡ್ಕೊಂತಾರೆ. ನಿನ್ನೆ ಕೂಡ ಬಂದಿದ್ದು. ನಮ್ಗೆ 2 ವರ್ಷದಿಂದ ಗಾಳಿ ಸಮಸ್ಯೆ ಇತ್ತು. ನಾವಿಲ್ಲಿ ಬಂದಾಗ ಗೊತ್ತಾಯ್ತು ಏನ್ ಸಮಸ್ಯೆ ಅಂತವ. ಆಮೇಲೆ ನಮ್ಗೆ ಸಾಲ್ವ್ ಆಯ್ತು ಪ್ರಾಬ್ಲಮ್. ಇಲ್ಲಿ ಬಿಡಿಸ್ಕೊಂಡು ಹೋದು. ಇವಾಗ ನಾವು ಚೆನ್ನಾಗಿದ್ದೀವಿ. ಅಮ್ಮ ಓ ಮುತ್ಯಾಲಮ್ಮ, ಅಮ್ಮ ಓ ಮುನಿಯಮ್ಮ, ಅಮ್ಮ ಓ ಮುಲ್ಕಟ್ಟಮ್ಮ. ನನ್ನ ಹೆಸರು ಪವಿತ್ರ ಅಂತ. ನಾನು ಚಂದಾಪುರ. ನಮ್ಮಪ್ಪ ಹುಟ್ಟಿದೂರದು. ಅಲ್ಲಿಂದ ನನ್ನ ತುಂಬಾ ಹುಷಾರಿದ್ದಿದ್ದಿಲ್ಲ. ಅದ್ರ ಕಾರಣಕ್ಕೆ ಹೋಗಿ ಕರ್ಕೊಂಡ್ ಬಂದಿದ್ರು. ಆಮೇಲೆ ಕೈಕಾಲು ನೋವು, ಮೊಣಕಾಲು ನೋವು, ಅದು ಇದು ಮನೇಲಿ ಗಲಾಟಿ ಜಾಸ್ತಿ ಮಾಡ್ತಾ ಇದ್ದೆ. ಆಮೇಲೆ ಇಲ್ಲಿ ಕರ್ಕೊಂಡ್ ಬಂದ್ ಹಾಕಿದ್ಮೇಲೆ ಆ ಅಮ್ಮ ನನ್ನ ಒಂಚೂರು ಕೈ ಬಿಟ್ಟಿಲ್ಲ. ಇವಾಗ ಚೆನ್ನಾಗಿ ನೋಡ್ಕೊಂತ ಇದ್ದಾಳೆ, ಮುಂದಕ್ಕೂ ಚೆನ್ನಾಗಿ ನೋಡ್ಕೊಂತಾರೆ. ನಿನ್ನೆ ಕೂಡ ಬಂದಿದ್ಲು, ಮನೆಯಲ್ಲೆಲ್ಲ ಹೇಳಿದ್ಲು. ತುಂಬಾ ಏನ್ ಹೇಳಕ್ಕೂ ಆಗ್ತಾ ಇಲ್ಲ ಅಮ್ಮನ ಬಗ್ಗೆ. ಅಷ್ಟು ನಮ್ಮನ್ನ ಕಾಪಾಡಿದಾಳೆ. ನಮ್ಮನೆಗೆ ಎಲ್ಲರೂ ಅಮ್ಮನ್ ಚೆನ್ನಾಗಿಟ್ಟಿದ್ದಾಳೆ. ಆಗಿನ ಕಾಲದಿಂದ ಇವಾಗ ಗಂಟನು ಅಯ್ಯಮ್ಮನು ನಮ್ಮಮ್ಮನಾಗ್ಲಿ ನನ್ನ ತಂಗಿನಾಗ್ಲಿ ಯಾರು ಬಿಟ್ಟಿಲ್ಲ. ಇನ್ಮೇಲೆನು ಬಿಡಲ್ಲ. ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರೂ ಬರ್ಲಿ. ಇಂಥ ಪ್ರಾಬ್ಲಮ್ ಯಾರ್ಯಾರಿಗಿರ್ತಾ ಇತ್ತೋ ಅವ್ರೆಲ್ಲರೂ ಇಂಥ ವಿಡಿಯೋಗಳಿಂದ ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಇಲ್ಲಿಗೆ ಬರಂಗ್ ಮಾಡ್ಲಿ. ಎಲ್ಲರೂ ಯಮ್ಮನು ದಯೆ ಎಲ್ಲರ ಮೇಲೇನು ಇರ್ಲಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. 5 ದಿನ ಇರ್ಬೇಕು. ಮೇಲಾಗಿದ ತಕ್ಷಣ ಪೂಜಾರಿ ಅವರು ಹೇಳ್ತಾರೆ, ಒಂದ್ ದಿವ್ಸಕ್ಕೆಲ್ಲ ಗಾಳಿ ಬಿಡಿಸಿದ ತಕ್ಷಣ ಹಂಗೆ ಅಲ್ಗಾಕ್ತಾರೆ. ಆ ಅಮ್ಮ ಮೈ ತುಂಬುತ್ತೆ. ಆಮೇಲೆ 5 ದಿವ್ಸಕ್ಕೆ ದೊಡ್ಡ ಪೂಜೆ ಮಾಡ್ತಾರೆ. ದೊಡ್ಡ ಪೂಜೆ ಮಾಡಿದ ತಕ್ಷಣ ಮನೆಗೆ ಹೋಗ್ಬೋದು. ಕೆಲಸ ಇರ್ಲಿಲ್ಲ. ನನಗೆ ಕೆಲ್ಸದಿಂದ ತೆಗ್ದಾಕಿದ್ರು. ನನಗೆ ಫುಲ್ಲು ಟೆನ್ಷನ್ ಆಗ್ಬಿಡ್ತು. ನನಗೆ ಇಲ್ಲ ಅಮ್ಮ ಮನೆ ಬಂದ್ಮೇಲೆ ಇಲ್ಲಿ ನನಗೆ ಒಬ್ರು ಹೇಳಿದ್ರು, ಆಂಟಿ ಹಿಂಗ್ ಹೋಗಿ ಅಂತ ಅನ್ಕೆ ನಾನು ಇಲ್ಲಿ ಬಂದಿದ್ದು. ನನಗೆ 3 ಸರಿ ಬಂದೆ. 3 ಸರಿ ಸಕ್ಸಸ್ ನನಗೆ ಆಗ್ಲಿಲ್ಲ. ಮತ್ ಟಿಕೆಟ್ ಇನ್ನೊಂದ್ ಸರಿ ಬಂದೆ, ಇದು ಇನ್ನೊಂದ್ ಸರಿ ಆಗ್ಲಿಲ್ಲ. ಮತ್ ಇವತ್ ಬಂದೆ, ಇವತ್ ಸಕ್ಸಸ್ ಆಯ್ತು. ಇವತ್ತು ಒಳ್ಳೇದಾಯ್ತು. ಇದು ಅಮ್ಮಗಳಿಂದ ನನಗೆ ಒಳ್ಳೇದಾಗೈತೆ. ನನ್ಗೆ ಒಳ್ಳೇದಂತಂದ್ರೆ ನನ್ಗೆ ಒಳ್ಳೇದಾಗ್ಬೇಕು. ನನ್ಗೆ ಒಳ್ಳೆ ಜಾಬ್ ಸಿಗ್ಬೇಕು, ಒಳ್ಳೆ ಸಿಗ್ಬೇಕು. ಅವಾಗ ನನ್ ಜಾಬ್ಗೆ ಸಿಗ್ಮೇಲೆ ನನಗೆ ಫೋನ್ ಮಾಡಿದ್ದು. ಅಮ್ಮ ಕೇಳ್ಮೇಲೆ ನನ್ಗೆ ಜಾಬ್ ಸಿಕ್ಕಿದ್ದು. ನನಗೆ ಒಳ್ಳೇದು ಆಯ್ತು. ನನಗೆ ಇವಾಗ ಕೆಲಸ ಸಿಕ್ತು. ಅವರೇ ಕರೆದಿದ್ದು ನನಗೆ. ಯಾವ್ದು ತೊಂದ್ರೆ ಇಲ್ಲ, ಯಾವ್ದು ಇದಿಲ್ಲ. 1 ತಿಂಗಳಾಯ್ತು ನನ್ ಕೆಲಸ ಬಿಡಿಸಿ. ಅವರು ನನ್ ಕೆಲಸ ಬಿಟ್ಟು ನನಗೆ ಎಷ್ಟು ಕಣ್ಣೀರ್ ಹಾಕ್ಸಿದ್ರು ಅಷ್ಟು ಕಣ್ಣೀರ್ ಹಾಕ್ಸಿದ್ರು. ಅಷ್ಟು ನನಗೆ ಪೂರಾ ಇದಾಗಿತ್ತು. ಪೂರಾ ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟಿದ್ದು. ಯಾಕಂದ್ರೆ ನನ್ ಕೆಲಸ ಮಾಡಿದ್ದು ನನ್ನ ಇದಾಗಿ ನಾನು ಏನು ತಪ್ಪು ಮಾಡಿಲ್ಲ. ಯಾರು ತಪ್ಪು ಮಾಡಿಲ್ಲ. ಸುಮ್ನೆ ನನ್ಗೆ ಯಾಕೆ ತಪ್ಪು ಮಾಡ್ತಾರೆ, ನಾವ್ ಏನು ಅಂದಿಲ್ಲ, ಹಾಡಿಲ್ಲ ಅಂತ. ಆಂಟಿನ ಕೇಳ್ದೆ, ಆಂಟಿ ಹಿಂಗೆ ಎಲ್ಲಿ ಹೋಗ್ಬೇಕು ಅಂತ. ಹಿಂಗೆ ದೇವಸ್ಥಾನಕ್ ಹೋಗಮ್ಮ, ನಿಂಗ್ ಸಕ್ಸಸ್ ಆಗುತ್ತೆ, ನಿನ್ಗೆ ಒಳ್ಳೇದಾಗತ್ತೆ. ನಿನ್ಗೆ ಯಾರು ಬಿಡುಗಡೆ ಅಮ್ಮನ ನಿಂಗೆ ಕೊಡೋದು, ಯಾರು ಮನ್ಸರು ಯಾರು ಕೊಡಲ್ಲ. ನಿನ್ಗೆ ಒಳ್ಳೇದಾಗುತ್ತೆ. 3 ವಾರ ಬಂದೆ ನಾನು. 3 ವಾರ ನನ್ಗೆ ಒಳ್ಳೇದಾಗಿತ್ತು. ನನ್ಗೆ ಖುಷಿ ಅಂತಂದ್ರೆ ನನಗೆ ಕೆಲಸ ಸಿಕ್ಕಿತ್ತು ಸರ್. ನನ್ಗೆ ಅವರೇ ಫೋನ್ ಮಾಡಿದ್ದೆ ನನಗೆ ಕೆಲ್ಸಕ್ಕೆ ಬಾ ಅಂತ. ಈಗ ನನಗೆ ಕೆಲಸ ಸಿಕ್ಕಿದೆ. ನನಗೆ ಮನುಷ್ಯ ನಂಗೆ ತುಂಬಾ ಸಮಸ್ಯೆ ಇತ್ತು. ನಾನು ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ರಿಕವರಿ ಆಯ್ತು. ಇವಾಗ ತುಂಬಾ ಚೆನ್ನಾಗಿದ್ದೀನಿ. ಈ ತರ ನನ್ಗೂ ಸ್ವಲ್ಪ ಗಾಳಿ ಸೋಕ್ಬಿಟ್ಟಿತ್ತು. ತುಂಬಾ ಹೊಟ್ಟೆ ನೋವು, ಕೈಕಾಲು ನೋವು, ಸುಸ್ತು ಎಲ್ಲ ಆಗ್ತಿತ್ತು. ಇವಾಗ ಸ್ವಲ್ಪ 5 ವರ್ಷದಿಂದ ಬಂದು ಇವಾಗ ನನ್ಗೆ ಒಳ್ಳೇದಾಗಿದೆ. ಹಾಗಾಗಿ ಇವಾಗ ಬಂದಿದ್ದೀನಿ. ಹಾಸ್ಪಿಟಲ್ಗೆಲ್ಲ ತೋರಿಸಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀರಿ. ಎಲ್ಲ ರಿಪೋರ್ಟ್ ನಾರ್ಮಲ್ಲೇ ಬರ್ತಾ ಇತ್ತು. ನಾರ್ಮಲ್ ಬಂದು ಇವಾಗ ದೇವಸ್ಥಾನಕ್ಕೆ ಬಂದು ಪರವಾಗಿಲ್ಲ. ಇದೇ ತರ ಸಫರ್ ಆಗೋರ್ಗೆ ಇಲ್ಲಿ ಬಂದ್ರೆ ತುಂಬಾ ಒಳ್ಳೇದಾಗತ್ತೆ ಅನ್ನೋದು ನನ್ನ ಅನಿಸಿಕೆ. ನಮ್ಮ ಹೆಸರು ಶಶಿಕಲಾ ಅಂತ. ನಾವು ಬೆಂಗಳೂರಿಂದ ಬಂದಿರೋದು. ನಮ್ಗೆ 2 ವರ್ಷದಿಂದ ಗಾಳಿ ಸಮಸ್ಯೆ ಇತ್ತು. ನಾವಿಲ್ಲಿ ಬಂದಾಗ ಗೊತ್ತಾಯ್ತು ಏನ್ ಸಮಸ್ಯೆ ಅಂತವ. ಆಮೇಲೆ ನಮ್ಗೆ ಸಾಲ್ವ್ ಆಯ್ತು ಪ್ರಾಬ್ಲಮ್. ಇಲ್ಲಿ ಬಿಡಿಸ್ಕೊಂಡು ಹೋದು. ಇವಾಗ ನಾವು ಚೆನ್ನಾಗಿದ್ದೀವಿ. ನಮ್ಗೆಲ್ಲ ಒಳ್ಳೇದಾಗಿದೆ. ಇದು ಸುಸ್ತಾಗೋದು, ಕೈಕಾಲೆಲ್ಲ ನೋವು ಬರೋದು, ಹೊಟ್ಟೆ ನೋವು ಬರೋದು, ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಇಲ್ಲಿ ಬಂದಾಗ ಕೂರ್ಸಿದ್ರು ಚೆಕ್ ಮಾಡ್ಸಕ್ಕೆ ಅಂತ ಕೂರಿಸಿದಾಗ ಆಗ ನಮ್ಮ ಮೈ ಮೇಲೆ ಬಂದಾಗ ಗೊತ್ತಾಯ್ತು ಇದೆ ಅಂತ ಗೊತ್ತಾದ್ಮೇಲೆ ಅವಾಗ ಇಲ್ಲಿ ಬಿಡಿಸ್ಕೊಂಡು ಹೋದೋ. ಇವಾಗ ನಾವು ಚೆನ್ನಾಗಿದ್ದೀವಿ. ಹಾಸ್ಪಿಟ್ಲಿಗೆಲ್ಲ ತೋರಿಸಲ್ಲ ಏನ್ ಸರೋಗ್ನಿಲ್ಲ. ಇಲ್ಲಿ ಬಂದಾಗ ಸರೋಯ್ತು. ಇವಾಗ ಚೆನ್ನಾಗಿದ್ದೀವಿ ನಾವು.